ಎಲ್ರಿಗೂ ನಮಸ್ಕಾರ. ನೀವು ಈ ವರ್ಷ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಿಮಗೆ ಕೆಲವು ಟಿಪ್ಸ್ ಇಲ್ಲಿವೆ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಕ್ಯಾಟಗರಿ, ಎಕ್ವಿಪ್ಮೆಂಟ್ಸ್, ಕಂಟೆಂಟ್ ಹಾಗೆ ಕೆಲವು ಎಡಿಟಿಂಗ್ ಆ್ಯಪ್ಸ್ ಬಗ್ಗೆ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯೂಟ್ಯೂಬ್ ಕೆಲವು ಕ್ಯಾಟಗರಿ ಸಜೆಸ್ಟ್ ಮಾಡುತ್ತೆ ಸ್ನೇಹಿತರೆ. ಅದರ ಬೇಸ್ ಮೇಲೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಕ್ಯಾಟಗರಿ ಯಾವುದು ಅಂತ ನೋಡೋಣ. ಕುಕ್ಕಿಂಗ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಟ್ರೆಡಿಷನ್ ಹಾಗೆ ನಿಮ್ಮ ನೇಟಿವ್ ಅಥವಾ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡುವಂತಹ ರೆಸಿಪೀಸ್ನ ನೀವು ತೋರಿಸಿದರೆ ನಿಮ್ಮ ಚಾನಲ್ ಬೇಗ ಕ್ಲಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ವರ್ಲ್ಡ್ ವೈಡ್ ತುಂಬಾ ವೆರೈಟೀಸ್ ಆಫ್ ಡಿಶಸ್ ಇರುತ್ತೆ. ನಿಮ್ಮ ಕುಕ್ಕಿಂಗ್ನ ಈ ರೀತಿ ಪ್ರೆಸೆಂಟ್ ಮಾಡೋದ್ರಿಂದ ಅವ್ರಿಗೂ ವಿಭಿನ್ನವಾಗಿ ಕಾಣಿಸುತ್ತೆ. ಸೊ ಕುಕ್ಕಿಂಗ್ ಚಾನಲ್ ಕ್ಲಿಕ್ ಆಗುತ್ತೆ. ಹಾಗೆಯೇ ಟ್ರಾವ್ಲಿಂಗ್ನ ಎಕ್ಸ್ಪ್ಲೋರ್ ಮಾಡೋದ್ರ ಮುಖಾಂತರ, ಅಂದರೆ ಹೊಸ ಹೊಸ ಜಾಗಗಳನ್ನು ತೋರಿಸೋದ್ರ ಮುಖಾಂತರ ನಿಮ್ಮ ಚಾನಲ್ ಬೂಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಬಿಸ್ನೆಸ್ ಆಗಿರ್ಬೋದು, ಸ್ಪೋರ್ಟ್ಸ್, ಫ್ಯಾಷನ್ನಲ್ಲಿ ಇತ್ತೀಚೆಗೆ ತುಂಬ ವೆರೈಟೀಸ್ ಇದೆ ಸ್ನೇಹಿತರೆ. ನೀವು ಬ್ಲೌಸ್ ಕಟ್ಟಿಂಗ್ ಆಗಿರಬಹುದು ಅಥವಾ ಮಗ್ಗಮ್ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್, ನಿಟ್ಟಿಂಗ್, ಹೀಗೆ ಸುಮಾರಷ್ಟು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ನೀವು ಏನು ಮಾಡ್ಬೋದು, ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಹೇಳ್ಕೊಡ್ಬಹುದು. ಅಥವಾ ಹೌ ಟು ಸ್ಟೈಲ್, ಡ್ರೆಸ್ಸಿಂಗ್ ಹೇಗೆ ಮಾಡಬೇಕು ಅಂತಲೂ ಹೇಳೋದು, ಕಲರ್ ಕಾಂಬಿನೇಷನ್ ಬಗ್ಗೆ ಹೇಳೋದು, ಈ ರೀತಿಯಾಗಿ ನೀವು ಎಜುಕೇಷ್ನಲ್ ಚಾನಲ್ಸ್, ನ್ಯೂಸ್, ಪರ್ಸ್ನಲ್ ಡೆವಲಪ್ಮೆಂಟ್ ಟಿಪ್ಸ್ ಕೊಡೋದು, ಹೀಗೆ ಹಲವಾರು ಕ್ಯಾಟಗರಿ ಮೇಲೆ ನೀವು ಚಾನಲ್ನ ನೀಶ್ ಚೂಸ್ ಮಾಡಿಕೊಂಡು ಚಾನಲ್ ಕ್ರಿಯೇಟ್ ಮಾಡಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇನ್ನು ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ, ದೊಡ್ಡ ದೊಡ್ಡ ಕ್ಯಾಮರಾ ಸೆಟಪ್ ಏನೂ ಬೇಡ. ನಿಮ್ಮ ಹತ್ರ ಇರುವಂತಹ ಮೊಬೈಲ್, ಸ್ಮಾರ್ಟ್ ಮೊಬೈಲ್ ಇದ್ದರೆ ಸಾಕು, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಹುದು. ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ಮತ್ತೆ ವಿಡಿಯೋ ಮಾಡ್ತೀನಿ. ಅದಾದಮೇಲೆ ಕಂಟೆಂಟ್ ಹೇಗೆ ಕೊಡೋದು ಅಂದರೆ, ನೀವು ಸೆಲೆಕ್ಟ್ ಮಾಡಿರೋ ಕ್ಯಾಟಗರಿ ಮೇಲೆ ಫಾರ್ ಎಕ್ಸಾಂಪಲ್ ಸ್ಕ್ರಿಪ್ಟ್ ಬರ್ಕೊಂಡು ನೀಟಾಗಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸ್ಪೆಷಲಿ ಫಾರ್ ಕುಕ್ಕಿಂಗ್ ಆಗಿರಬಹುದು ಅಥವಾ ಫೇಸ್ಲೆಸ್ ಕ್ಯಾಮರಾಸಿಗೆ ನೀವು ಸ್ಕ್ರಿಪ್ಟ್ ಕಂಪಲ್ಸರಿಯಾಗಿ ಬರ್ಕೊಂಡು ಮಾಡಬೇಕು. ಬಟ್ ಡೈಲಿ ವ್ಲಾಗ್ಸಿಗೆಲ್ಲ ಏನೂ ನೆಸಸರಿ ಇರೋಂಗಿಲ್ಲ, ಸ್ಕ್ರಿಪ್ಟ್ ಬರೆಯೋ ನೆಸಸರಿ ಇರಲ್ಲ. ಓಕೆ, ಹಾಗೆಯೇ ನೀವು ಇನ್ನೂ ಒಂದು ಕಂಟೆಂಟ್ ಬರಿಬೇಕಾದ್ರೆ ಅಥವಾ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಯಾವುದೇ ವಿಷಯನೂ ಡ್ರ್ಯಾಗ್ ಮಾಡ್ದಲೇ ನೀವೇನು ಮಾಡಬೇಕು, ಕಂಟೆಂಟ್ನ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಏನಾಗ್ಬಿಡ್ತಾರೆ, ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಈಗ ನಾನು ಕೆಲವು ಸಿಂಪಲ್ ಆಗಿ ಎಡಿಟಿಂಗ್ ಮಾಡ್ಕೊಳ್ಳೋಂಥ ಫ್ರೀ ಆ್ಯಪ್ ಹೆಸರು ಹೇಳ್ತೀನಿ ಸ್ನೇಹಿತರೆ. VN, ಫಿಲ್ಮೋರಾ, ಇನ್ಶಾಟ್ ಮತ್ತು ಕೈನ್ಸ್ಟಾರ್. ಸೊ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ನಿಮ್ಮ ವೀಡಿಯೋಸ್ನ ಎಡಿಟ್ ಮಾಡಿಕೊಂಡು ಸಕ್ಸಸ್ನ ಕಾಣ್ಬೋದು ಸ್ನೇಹಿತರೆ. ಸೊ ಪ್ಲೀಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.